18 ಅಕ್ಟೋಬರಿಂದ ಡಿಸೆಂಬರ್ 5ರವರೆಗೂ ಸ್ವರ್ಣಪಾತದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ ತುಲಾರಾಶಿ ಸಂಜಾತರು. ಅವರಿಗೆ ಹೆಚ್ಚಿನ ಲಾಭವು, ಹೆಚ್ಚಿನ ಒಂದು ಶುಭವು ಮತ್ತು ಅವರ ಸೇಲ್ಸು ಮತ್ತು ಮಾರ್ಕೆಟಿಂಗ್ ಅವರ ಟಾರ್ಗೆಟ್ ಏನಿದೆ ಅದನ್ನು ಮೀರಿ ಸಾಧನೆ ಮಾಡುವ ಒಂದು ಯೋಗಗಳು ನಮಗೆ ಕಂಡುಬರುತ್ತೆ. ಕೆಲಸದಲ್ಲಿ 100 ರೂಪಾಯಿ ಕೆಲಸ ಮಾಡಿದ್ರೆ 110 ರೂಪಾಯಿಗೆ ಹೆಚ್ಚು ಹಣ ಸಿಗಬಹುದಾಗಿರ್ತಕ್ಕಂಥ ಸಂತೋಷಕರವಾದ ವಿಚಾರ ತುಲಾದವರಿಗೆ. ಅಣ್ಣ ತಮ್ಮಂದಿರಿಗೆ ದಿಢೀರ್ ತೊಂದರೆ ಆಗ್ತಕ್ಕಂಥದ್ದು, ಅಕ್ಕ ತಂಗಿಯರಿಗೆ ದಿಢೀರ್ ತೊಂದರೆ ಆಗ್ತಕ್ಕಂಥದ್ದು, ಗೂಡ್ಸ್ ಗಾಡಿಗಳನ್ನು ಓಡಿಸ್ತಾರೋ ಅಂತಹವರು ಅಪಘಾತಕ್ಕೆ ಈಡಾಗುವ ಒಂದು ಸೂಚನೆಗಳು ಕಂಡುಬರುತ್ತೆ. ಯಾರು ಓನರ್ಸ್ ಇದ್ದೀರಿ ಬಹಳ ಜಾಗರೂಕತೆಯಿಂದ ಇರಬೇಕು. ಇಲ್ಲದೇ ಇದ್ದರೆ ಯಾವುದಾದರೂ ಅಪಘಾತಗಳು ನಿಮಗೆ ಹೆಚ್ಚಿನ ಒಂದು ತಲೆನೋವಾದೀತು, ಒಂದು ಸ್ವಲ್ಪ ಜೋಪಾನ. ಡಿಸೆಂಬರ್ 5ರಿಂದ ಮೇ ಅಂತ್ಯದವರೆಗೂ ರಜತ ಪಾದದಲ್ಲಿ ತುಲಾದಲ್ಲಿ ಗುರುವಿನ ಸಂಚಾರ ಉಂಟು. ಶತ್ರುಗಳು ಮಿತ್ರರಾಗಿ ಪರಿವರ್ತನೆ ಆಗ್ತಕ್ಕಂತಹ ಒಂದು ಸೂಚನೆ. ದೂರ ದೇಶದಲ್ಲಿ ಇರುವ ಅಣ್ಣ ತಮ್ಮಂದಿರ ಅಕ್ಕ ತಂಗಿನ ನೋಡೇ ಇಲ್ಲ ಅಂತಂದರೆ ಒಂದಾ ನೀವು ಹೋಗಿ ಅವ್ರನ್ನ ಭೇಟಿ ಆಗ್ತೀರಿ ಅಥವಾ ಅವರು ಬಂದು ನಿಮ್ಮನ್ನು ಭೇಟಿ. ನಿಮ್ಮ ತಂದೆಯ ಆರೋಗ್ಯದಲ್ಲಿ ಬಹಳ ಗಮನಾರ್ಹವಾದ ಕೆಡಕು ಉಂಟಾಗುವ ಒಂದು ಸೂಚನೆ ನಮಗೆ ಇಲ್ಲಿ ಬಹಳ ಸುಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ರಾಮನಾಮದ ಮೇಲೆ ಅತ್ಯಂತ ಶ್ರದ್ಧೆ ಭಕ್ತಿಯನ್ನು ಇಟ್ಟು ರಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ತಮ್ಮ ಜ್ಞಾನದ ಬಲದಿಂದ ಭಕ್ತರ ಪಾಲಿನ ದಾರಿದೀಪವಾಗಿರುವಂತಹ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ ಇದ್ದಾರೆ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದ ಬಾಲಿಕೇಶ್ವರ ಭಾರತೀ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ವೀಕ್ಷಕರೆಲ್ಲರೂ ಶುಭೋದಯ, ಸನ್ಮಂಗಳವಾಗಿದೆ. ವೀಕ್ಷಕರೇ, ಗುರು ಗೋಚಾರ ಫಲದ ಸರಣಿ ಸಂಚಿಕೆಯಲ್ಲಿ ನಾವು ಒಂದೊಂದು ರಾಶಿಯ ಬಗ್ಗೆ ಮಾತನಾಡ್ತಾ ಹೋಗ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ತುಲಾ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಗುರುಜಿ, ತುಲಾ ರಾಶಿಯಲ್ಲಿ ಹುಟ್ಟಿದವರು ಯಾವ ರೀತಿ ಸಿದ್ಧರಿರಬೇಕು, ಈ ಜೂನ್ ತನಕ ಯಾವ ರೀತಿ ತಯಾರಿರಬೇಕು ಅಂತ ಹೇಳ್ಕೊಂಡು. ತುಲಾರಾಶಿಯವರಿಗೆ 18 ಅಕ್ಟೋಬರಿಂದ ಡಿಸೆಂಬರ್ 5ರವರೆಗೂ ಗುರುವು ಸ್ವರ್ಣಪಾತದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಅಂದರೆ ಅಲ್ಲೇ ನಮಗೆ ಒಂದು ಶುಭ ದ್ಯೋತಕ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಶುಭ ಆಗುತ್ತೆ. ಅಣ್ಣ ತಮ್ಮಂದರಿಂದ ಅಕ್ಕ ತಂಗಿಯರಿಂದ ಹೆಚ್ಚಿನ ಲಾಭ ಆಗ್ತಕ್ಕಂಥದ್ದು, ಚಿಕ್ಕ ಪುಟ್ಟ ಪ್ರಯಾಣದಿಂದ ಬಹಳ ಲಾಭ ಆಗೋದು. ಯಾರು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ ತುಲಾರಾಶಿ ಸಂಜಾತರು, ಅವರಿಗೆ ಹೆಚ್ಚಿನ ಲಾಭವು, ಹೆಚ್ಚಿನ ಒಂದು ಶುಭವು ಮತ್ತು ಅವರ ಸೇಲ್ಸು ಮತ್ತು ಮಾರ್ಕೆಟಿಂಗ್ ಅವರ ಟಾರ್ಗೆಟ್ ಏನಿದೆ ಅದನ್ನು ಮೀರಿ ಸಾಧನೆ ಮಾಡುವ ಒಂದು ಯೋಗಗಳು ನಮಗೆ ಕಂಡುಬರುತ್ತೆ. ಮತ್ತು ಯಾರು ದೈಹಿಕ ಪರಿಶ್ರಮವನ್ನು ಮಾಡ್ತಾ ಇದ್ದಾರೆ ಜನರು, ದೈಹಿಕ ಪರಿಶ್ರಮದಿಂದ ಜೀವನವನ್ನು ನಡೆಸ್ತಾ ಇರತಕ್ಕಂತಹ ಕಷ್ಟಜೀವಿಗಳು, ಶ್ರಮಜೀವಿಗಳು, ಅವರಿಗೂ ಕೂಡ ಭೂರಿಯಾಗಿರ್ತಕ್ಕಂತಹ ಒಂದು ಕೆಲಸ ಸಿಗುವುದರೊಂದಿಗೆ ಕೆಲಸದಲ್ಲಿ 100 ರೂಪಾಯಿ ಕೆಲಸ ಮಾಡಿದ್ರೆ 110 ರೂಪಾಯಿಗೆ ಹೆಚ್ಚು ಹಣ ಸಿಗಬಹುದಾಗಿರ್ತಕ್ಕಂಥ ಸಂತೋಷಕರವಾದ ವಿಚಾರ ತುಲಾದವರಿಗೆ. ಜೊತೆಯಲ್ಲಿ ಆರೋಗ್ಯದಲ್ಲಿ ಗಮನಾರ್ಹವಾದ ಸುಧಾರಣೆ ಬರುತ್ತೆ ತುಲಾರಾಶಿಯವರಿಗೆ. ಅದರಲ್ಲೂ ಯಾರಿಗಾದರೂ ಯುರಿನರಿ ಟ್ರ್ಯಾಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೂತ್ರಕೋಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಇನ್ಫೆಕ್ಷನ್ಸು, ತೊಂದರೆಗಳು, ತಾಪತ್ರಯಗಳು ಇದ್ದರೆ ಅವೆಲ್ಲವೂ ಕೂಡ ದಿನಂಪ್ರತಿ ಕಡಿಮೆ ಆಗ್ತಾ ಬಹಳ ಸುಖಿಸ್ತಾರೆ. ಆರೋಗ್ಯದಲ್ಲಿ ಗಮನಾರ್ಹವಾದ ಒಂದು ಬದಲಾವಣೆಗಳು ಅವರಿಗೆ ಬರುತ್ತೆ ಅಂತಕ್ಕಂಥದ್ದು ಶುಭ ಫಲಗಳ ಒಂದು ವಿಧಿ. ಇಲ್ಲಿ ಒಂದು ಕೆಟ್ಟ ಫಲಗಳು ಕೂಡ ಉಂಟು. ಅಣ್ಣ ತಮ್ಮಂದಿರಿಗೆ ದಿಢೀರ್ ತೊಂದರೆ ಆಗ್ತಕ್ಕಂಥದ್ದು, ಅಕ್ಕ ತಂಗಿಯರಿಗೆ ದಿಢೀರ್ ತೊಂದರೆ ಆಗ್ತಕ್ಕಂಥದ್ದು, ಬಹಳ ದೊಡ್ಡ ಕಷ್ಟ ನಷ್ಟ ಸಾಲ ಸೋಲಗಳಿಗೆ ಅವರು ಸಿಲುಕಿಕೊಂಡು ನಲುಗತಕ್ಕಂಥದ್ದನ್ನು ನೋಡಿ ಇವರು ಮನಸ್ಸಿಗೆ ಬಹಳ ನೋವನ್ನು ಅನುಭವಿಸುವ ಒಂದು ಯೋಗವು ಕೂಡ ಕಂಡುಬರುತ್ತೆ. ಮತ್ತು ಸೋದರ ಸಂಬಂಧಿಗಳಲ್ಲಿ, ಇಲ್ಲಿ ಅಣ್ಣ ತಮ್ಮಂದಿರು ಅಂತಾಯಿತು, ಇಲ್ಲಿ ನಾನು ಹೇಳ್ತಾ ಸೋದರ ಸಂಬಂಧಿ ಅಂತಂದರೆ ಜ್ಞಾತಿಗಳು, ಸೋದರ ಮಾವನ ಮನೆಯಲ್ಲಿ ಕಷ್ಟ ನಷ್ಟ ಮತ್ತು ಸಾವು ನೋವುಗಳು ಉಂಟಾಗಬಹುದಾಗಿರ್ತಕ್ಕಂಥ ಯೋಗಗಳು ಕಂಡುಬರುತ್ತೆ. ಮತ್ತು ಯಾರು ಗೂಡ್ಸ್ ಗಾಡಿಗಳನ್ನು ಓಡಿಸ್ತಾರೋ ತುಲಾರಾಶಿಯವರು, ಅಥವಾ ಯಾರು ಈ ಥರದ ಒಂದು ಸಾಮಗ್ರಿಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂತಹ ಸರ್ವೀಸಸ್ ಇರುತ್ತಲ್ಲ, ಕನ್ವೇಯನ್ಸ್ ಸರ್ವೀಸಸ್, ಲಾರಿ ಸರ್ವೀಸ್ ಇಟ್ಟಿದ್ದೀವಿ ನಾವು, ಗೂಡ್ಸ್ ಸರ್ವೀಸ್ ಇಟ್ಟಿದ್ದೀವಿ, ಅಂತಹವರು ಅಪಘಾತಕ್ಕೆ ಈಡಾಗುವ ಒಂದು ಸೂಚನೆಗಳು ಕಂಡುಬರುತ್ತೆ. ಆದ್ದರಿಂದ ಯಾರು ತುಲಾರಾಶಿಯವರಿದ್ದೀರೋ ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೂ ಗೂಡ್ಸ್ ವಾಹನವನ್ನು ಚಲಾಯಿಸುವವರು, ಗೂಡ್ಸ್ ವಾಹನದ ಯಾರು ಓನರ್ಸ್ ಇದ್ದೀರಿ ಬಹಳ ಜಾಗರೂಕತೆಯಿಂದ ಇರಬೇಕು. ಇಲ್ಲದೇ ಇದ್ದರೆ ಯಾವುದಾದರೂ ಅಪಘಾತಗಳು ನಿಮಗೆ ಹೆಚ್ಚಿನ ಒಂದು ತಲೆನೋವಾದೀತು, ಒಂದು ಸ್ವಲ್ಪ ಜೋಪಾನ. ಇನ್ನು ಡಿಸೆಂಬರ್ 5ರಿಂದ ಮೇ ಅಂತ್ಯದವರೆಗೂ 2026ರಲ್ಲಿ ರಜತ ಪಾದದಲ್ಲಿ ತುಲಾದಲ್ಲಿ ಗುರುವಿನ ಸಂಚಾರ ಉಂಟು. ಇಲ್ಲಿ ಮತ್ತೆ ಹೇಳಿದ ಹಾಗೆ ಮಿಶ್ರ ಫಲಗಳು ಉಂಟು, ಕೆಟ್ಟದ್ದು ಉಂಟು, ಒಳ್ಳೆಯದು ಉಂಟು. ಏನು ಒಳ್ಳೆಯದು ಅಂತಕ್ಕಂಥದ್ದನ್ನು ನಾವು ಮೊದಲು ನೋಡಲಾಗಿ
ಶತ್ರುಗಳಿಂದ ಲಾಭ ಆಗ್ತಕ್ಕಂಥದ್ದು. ಯಾರಾದರೂ ಬಹಳ ಗೋಳೈಕೋತಾ ಇದ್ದರೆ ಯಾವುದೇ ರೀತಿಯ ಶತ್ರುತ ಆಗಿರೋ ಅಂತಃಶತ್ರು ಮತ್ತು ಬಹಿಷ್ಶತ್ರುಗಳು ಕೂಡ ಅದು ಕಡಿಮೆ ಆಗತಕ್ಕಂತಹ ಒಂದು ಸೂಚನೆ. ಶತ್ರುಗಳು ಮಿತ್ರರಾಗಿ ಪರಿವರ್ತನೆ ಆಗ್ತಕ್ಕಂತಹ ಒಂದು ಸೂಚನೆ. ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ದೂರ ದೇಶದ ಪ್ರಯಾಣವನ್ನು ಮಾಡ್ತಕ್ಕಂತಹ ಒಂದು ಲಾಭವು. ದೂರ ದೇಶದಲ್ಲಿ ಇರುವ ಅಣ್ಣ ತಮ್ಮಂದಿರು ಅಕ್ಕ ತಂಗಿನ ನೋಡೇ ಇಲ್ಲ ಅಂತಂದರೆ ನೀವು ಹೋಗಿ ಅವ್ರನ್ನ ಭೇಟಿಯಾಗ್ತೀರಿ ಅಥವಾ ಅವರು ಬಂದು ನಿಮ್ಮನ್ನು ಭೇಟಿಯಾಗಿ ಸುಮಾರು ದಿನಗಳು ಅವರ ಜೊತೆಯಲ್ಲಿ ಒಳ್ಳೆಯ ಕಾಲಕ್ಷೇಪವನ್ನು ಮಾಡ್ತಕ್ಕಂತಹ ಸಹೋದರರೊಂದಿಗೆ ಒಳ್ಳೆಯ ಒಡನಾಟ ಉಂಟಾಗ್ತಕ್ಕಂತಹ ಶುಭಯೋಗಗಳು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಆದರೆ ಚಿಕ್ಕಮ್ಮಂದಿರು ಅವರಿಗೆ ಮತ್ತೆ ತೊಂದರೆ ಉಂಟಾಗುವ ಸೂಚನೆ ಈ ಒಂದು ಸಂಚಾರದಲ್ಲಿ ಗುರು ತುಲಾದಲ್ಲಿದ್ದಾಗ. ಆವಾಗ ಡಿಸೆಂಬರಿಂದ ಮೇ ಒಳಗೆ ಚಿಕ್ಕಪ್ಪಂದಿರು, ದೊಡ್ಡಮ್ಮಂದಿರು ಇವರಿಗೂ ಕೂಡ ಹೆಚ್ಚಿನ ಒಂದು ತೊಂದರೆ, ತಾಪತ್ರಯ, ಕಷ್ಟ, ನಷ್ಟ, ಮೃತ್ಯುತುಲ್ಯವಾದ ತೊಂದರೆ, ತಾಪತ್ರಯಗಳು ಉಂಟಾಗಬಹುದಾಗಿರ್ತಕ್ಕಂಥ ಒಂದು ಅವಯೋಗದ ಲಕ್ಷಣಗಳು ನಮಗೆ ಕಂಡುಬರುತ್ತೆ. ಮತ್ತು ತುಲಾರಾಶಿ ಸಂಜಾತರು ಯಾರಿದ್ದೀರಿ, ಈ ಕಾಲದಲ್ಲಿ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಬಹಳ ಗಮನಾರ್ಹವಾದ ಕೆಡಕು ಉಂಟಾಗುವ ಒಂದು ಸೂಚನೆ ನಮಗೆ ಇಲ್ಲಿ ಬಹಳ ಸುಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ಅದರಲ್ಲೂ ನ್ಯೂರಾಲಾಜಿಕಲ್ ಡಿಸಾರ್ಡರ್ಸ್ ಇರ್ತಕ್ಕಂಥವ್ರು ಯಾರಿಗೂ ಈಗಾಗಲೇ ನರವ್ಯೂಹಕ್ಕೆ ಸಂಬಂಧಪಟ್ಟಂತಹ ಒಂದು ತೊಂದರೆ ಇತ್ತು, ಡಯಾಬಿಟೀಸ್ಗೆ ಸಂಬಂಧಪಟ್ಟಂತಹ ತೊಂದರೆ ಇತ್ತು, ಲಿವರ್ಗೆ ಸಂಬಂಧಪಟ್ಟಂತಹ ಒಂದು ತೊಂದರೆ ಇತ್ತು, ಮತ್ತು ಯಾರಿಗಾದರೂ ಹರ್ನಿಯಾ ತೊಂದರೆ ಇತ್ತು ಅಥವಾ ತುಲಾರಾಶಿಯ ತಂದೆಗೆ ಹರ್ನಿಯಾ ಆಪರೇಷನ್ ಆಗುವ ಒಂದು ಸಾಧ್ಯತೆ, ಇಂಗ್ವಿನಲ್ ಹರ್ನಿಯಾ ಅಥವಾ ಅಂಬಲಿಕಲ್ ಹರ್ನಿಯಾ, ಅದು ಮೋಸ್ಟ್ ಪ್ರಾಬಬಲ್ ನಮಗೆ ಕಾಣ್ತಾ ಇರತಕ್ಕಂಥ ಅಂಬಲಿಕಲ್ ಹರ್ನಿಯಾದೇ ಒಂದು ಸರ್ಜರಿ ಆಗಬಹುದಾಗಿರ್ತಕ್ಕಂತಹ ಒಂದು ಯೋಗಗಳು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಆದ್ದರಿಂದ ವಿಶಿಷ್ಟವಾಗಿ ನಿಮ್ಮ ತಂದೆಯ ಆರೋಗ್ಯದ ಕಡೆ ನೀವು ಹೆಚ್ಚಿನ ಪೂರ್ಣಕಾಲದ ಒಂದು ಪ್ರಮಾಣದ ಒಂದು ಗಮನವನ್ನು ಕೊಡಬೇಕಾಗಿ ಬರುತ್ತೆ ಅಂತಕ್ಕಂಥದ್ದನ್ನು ಭಾಳ ಸುಸ್ಪಷ್ಟವಾಗಿ ಹೇಳಬಹುದು. ಏನು ಮಾಡಬೇಕು, ಈ ಪಾಪಪರಗಳ ಒಂದು ನಿರ್ಮುಕ್ತಿಗಾಗಿ ನಾವು ಏನನ್ನು ಮಾಡಿದರೆ ಒಳಿತಾಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಲಾಗಿ ರಾಮಚಂದ್ರನ ಶ್ರೀರಾಮದೇವರ ಒಂದು ಪೂಜೆ ಪುನಸ್ಕಾರ ನಾಮಸ್ಮರಣೆ ಹೋಗ್ತಾ ಬರ್ತಾ ಶ್ರೀರಾಮ ಅಂತಕ್ಕಂಥದ್ದು ಅದಕ್ಕೆ ತಾರಕನಾಮ ಅಂತ ಕೂಡ ಹಿಂದಿನವರು ಕೊಂಡಾಡಿ ಬಿಟ್ಟಿದ್ದಾರೆ. ಆದ್ದರಿಂದ ಆ ರಾಮನಾಮದ ಮೇಲೆ ಅತ್ಯಂತ ಶ್ರದ್ಧೆ ಭಕ್ತಿಯನ್ನು ಇಟ್ಟು ರಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ಶ್ರೀರಾಮನ ದೇವಸ್ಥಾನಕ್ಕೆ ಹೋಗಿ ಬುಧವಾರದಂದು ಹೋಗಿ ನಿಮ್ಮ ಕೈಲಾದ ಪೂಜೆ ಪುನಸ್ಕಾರವನ್ನು ಮಾಡಿಸಿಕೊಂಡು ಬರತಕ್ಕಂಥದ್ದು ಮಾಡಿದರೆ ಈ ಹೇಳಿದಂತಹ ಯಾವ ಕೆಟ್ಟ ಫಲಗಳು ಕೆಟ್ಟ ಯೋಗಗಳಿತ್ತು ಅದು ನಿಮಗೆ ಸುಮಾರು ವಾಸಿ ಕಡಿಮೆಯಾಗಿ ಜೀವನದಲ್ಲಿ ಸುಖ ನಿಮ್ಮದಾಗುತ್ತೆ ಅಂತಕ್ಕಂಥದ್ದು ತುಲಾರಾಶಿಯ ಫಲವಾಗಿತ್ತು. ಖಂಡಿತ ಗುರುಜಿ. ಒಟ್ಟಿನಲ್ಲಿ ತುಲಾರಾಶಿಯಲ್ಲಿ ಹುಟ್ಟಿದವರು ಹೇಗೆ ಎಲ್ಲವನ್ನ ತುಲನೆ ಮಾಡಿ ನೋಡಬೇಕು, ಜೀವನದಲ್ಲಿ ಎಲ್ಲವನ್ನ ಹೇಗೆ ಬ್ಯಾಲೆನ್ಸ್ ಮಾಡಿ ಬದುಕಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಜಿ. ಸಮಸ್ತ ಸಮಂಗಳ ಅನುಭವ. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ತುಲಾರಾಶಿಯಲ್ಲಿ ಹುಟ್ಟಿದವರು ಯಾವೆಲ್ಲ ರೀತಿ ಸಿದ್ಧರಿರಬೇಕು ಅನ್ನೋದನ್ನು ತಿಳಿದುಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮಲ್ಲೂ ಪ್ರಶ್ನೆಗಳು ಸಮಸ್ಯೆಗಳು ಇದ್ದಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರೂಜಿಗಳನ್ನು ನೇರವಾಗಿ ಸಂಪರ್ಕಿಸಬಹುದು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.